ಹಾಯ್ ಫ್ರೆಂಡ್ಸ್, RDK ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಶಾವಿಗೆ ಬಾತ್ನ ಮಾಡ್ತಾ ಇದ್ದೀನಿ. ಅದನ್ನು ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ. ಇವಾಗ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ. ಒಂದು 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟು ಮತ್ತು ಪೀಸ್ ಅಂದರೆ ಬಟಾಣಿ, ಹಸಿ ಬಟಾಣಿನ ಇವಾಗ ಸೀಸನ್ ಆಗಿರೋದ್ರಿಂದ ತೊಗೊಂಡಿದ್ದೀನಿ, ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪನೇ ಬೇನೀಸ್ ಇತ್ತು ಅದು, ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ, ಮತ್ತು ಅಡುಗೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಮತ್ತು ಶಾವಿಗೆನ ತೊಗೊಂಡಿದ್ದೀನಿ. ಗಣೇಶ ಶಾವಿಗೆ, MTR ಶಾವಿಗೆ, ನೀವು ಯಾವುದನ್ನು ಬೇಕಾದರೂ ಚಾಯ್ಸ್ ಮಾಡ್ಕೊಬೋದು. ಇವಾಗ ಯಾವುದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲಿನ ಇಟ್ಕೊಂಡು ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಫಸ್ಟು. ಇವಾಗ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಕಡಲೆಬೇಳೆ, ನೆಕ್ಸ್ಟ್ ಇನ್ನದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ, ಮತ್ತು ಕಟ್ ಮಾಡಿರೋ ಮೆಣಸಿನ್ಕಾಯಿ, ಇವಾಗ ಇದಕ್ಕೆ ಎಲ್ಲ ವೆಜಿಟೇಬಲ್ಸ್ನ ಕೂಡ ಮಿಕ್ಸ್ ಮಾಡ್ಕೊಂಡಿರೋಣ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಹಸಿ ಇರೋದ್ರಿಂದ ಚೆನ್ನಾಗಿ ಎಣ್ಣೆ ಫ್ರೈ ಆದರೆ ಬೇಗ ಬೆಂದ್ಕೊಳುತ್ತೆ ಅಂತ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಮನೇಲಿ ಯಾವ ವೆಜಿಟೇಬಲ್ಸ್ ಇದೆಯೋ ಅದನ್ನೆಲ್ಲ ನಾವು ಆ್ಯಡ್ ಮಾಡ್ಬೋದು. ಅರಿಶಿನ, ಮಕ್ಕಳು ಲಂಚ್ ಬಾಕ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಡ್ಬೋದು. ಡೈಲಿ ಯಾವ ತಿಂಡಿ ಮಾಡ್ಬೋದು ಅಂತ ಯೋಚನೆ ಇರುತ್ತಲ್ವಾ, ಒಂದಿನ ಶಾವಿಗೆ ಬಾತ್ ಕೂಡ ಮಾಡ್ಬೋದು. ತುಂಬ ಈಸಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಾಡಿಕೊಡ್ಬೋದು. 100 ಗ್ರಾಮ್ ಶಾವಿಗೆಗೆ 2 ಲೋಟ ನೀರನ್ನ ಹಾಕೊಳ್ಳೋಣ. ನೀರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇವಾಗ ಬಾತ್ ಟೈಪ್ ಬಂದರೆ ಸಾಕೋದು. ತುಂಬ ಉದುರಾಗಿದ್ರೂ ಚೆನ್ನಾಗಿರಲ್ಲ, ತುಂಬ ಬೆಂದೋದ್ರೂ ಚೆನ್ನಾಗಿರಲ್ಲ. ಮೀಡಿಯಮಾಗಿ ಹಾಕೊಬೇಕು ನಾವು ನೀರನ್ನು. ಇವಾಗ 2 ಲೋಟ ನೀರನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಇದಕ್ಕೆ ತರಕಾರಿ ಫಸ್ಟು ಇದರಲ್ಲಿ ಕೂಡ ಬೆಂದಿರುತ್ತೆ, ಒಗ್ಗರಣೆಯಲ್ಲಿ ಕೂಡ ಫ್ರೈ ಆಗಿರುತ್ತೆ. ಇವಾಗ ಸ್ವಲ್ಪ ನೀರಲ್ಲಿ ಕೂಡ ಚೆನ್ನಾಗಿ ಬೆಂದ್ಕೊಂಡ್ರೆ ಇದು ತರಕಾರಿ ಫುಲ್ ಕಂಪ್ಲೀಟ್ ಆದಂಗೆ. ಇವಾಗ ಇದಕ್ಕೆ ನಿಂಬೆಹಣ್ಣಂದು ರಸ ಹಾಕ್ಕೊತಾ ಇರ್ತೀನಿ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಇದು ಇವಾಗ ಇದಕ್ಕೆ ಶಾವಿಗೆನ ಹಾಕ್ಕೊಳ್ಳೋಣ. ಈ ಶಾವಿಗೆನ ಉರಿಯೋ ಅವಶ್ಯಕತೆ ಇಲ್ಲ, ಫಸ್ಟೇ ಹುರಿದಿದ್ದಾರೆ, ಅದಕ್ಕೋಸ್ಕರ ಹುರಿದು ಕೂಡ ಮಾಡ್ಬೋದು. ಅದನ್ನು ಹೇಗೆ ಅಂತ ನೆಕ್ಸ್ಟ್ ಬೇಕಾದರೆ ವಿಡಿಯೋನ ಮಾಡ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ. ಒಂದು 10 ಮಿನಿಟ್ಸಲ್ಲೆಲ್ಲ ಶಾವಿಗೆ ಬಾತ್ ರೆಡಿ ಆಗೋಗುತ್ತೆ. ತರಕಾರಿ ಎಲ್ಲ ಇರೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಇದು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಬಿಡೋಣ. ನೋಡಿ ಇವಾಗ ಬಿಸಿ ಬಿಸಿ ಶಾವಿಗೆ ಬಾತು ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಹಾಗೆ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ನೀವು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಶಾವಿಗೆ ಬಾತು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಅಷ್ಟೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಫೈನಲಿ ಶಾವಿಗೆ ಬಾತು ರೆಡಿ ಆಯಿತು. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಪ್ಲೀಸ್ ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. RDK ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.